ಎಲ್ಲರಿಗೂ ನಮಸ್ಕಾರ. ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ವಿಶೇಷವಾಗಿ ಮಾಡುವಂತಹ ತಿನಿಸು ಪತ್ರೊಡೆ. ಇವತ್ತು ಕರಿ ಕೆಸುವಿನ ಎಲೆಯಿಂದ ಪತ್ರೊಡೆ ಹೇಗೆ ಮಾಡ್ತಾರೆ ಅಂತ ನೋಡುವ. ನನಗೆ ಮನೆಯಲ್ಲೇ ಅವೈಲೇಬಲ್ ಇತ್ತು, ಹಾಗೆ ದಂಡು ಸಮೇತ ಕೊಯ್ಕೊಂಡು ಬಂದೆ. ದಂಡಿನಿಂದ ಕೂಡ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಮೊದಲು ಹೀಗೆ ಸಪ್ರೇಟಾಗಿ ಮಾಡಿಕೊಂಡು ಎಲೆಯನ್ನು ಸ್ವಚ್ಛ ಮಾಡಿ ತೊಳ್ಕೊಳ್ಬೇಕು. ರನ್ನಿಂಗ್ ವಾಟರಲ್ಲಿ ತೊಳೆದ್ರೆ ಇನ್ನೂ ನೀಟಾಗಿರುತ್ತೆ ಅಂತ ಹಾಗೆ ತೊಳೆದೆ. ಆನಂತರ ಹೀಗೆ ದಪ್ಪಕ್ಕೆ ಇರುವ ಅದರ ದಂಡನ್ನು ಚಾಕುವಿನಿಂದ ಹೀಗೆ ಕ್ಲೀನ್ ಮಾಡಿ ತೆಗಿಬೇಕು. ಯಾಕಂದರೆ ಅದರಲ್ಲಿ ತುರಿಕೆ ಸ್ವಲ್ಪ ಜಾಸ್ತಿ, ಆದ್ದರಿಂದ ಕಷ್ಟ ಏನೂ ಇಲ್ಲ, ಈಸಿಯಾಗಿ ಬರುತ್ತೆ ದಂಡು ಹಾಗೆ ಚಾಕುನಲ್ಲಿ ತೆಗಿವಾಗ. ಇದು ನೆಕ್ಸ್ಟ್ ನಾವು ಯೂಸ್ ಮಾಡುವ ಮಸಾಲೆಗಳು ನೋಡಿ. ಪತ್ರೊಡೆಯಲ್ಲಿ ಹುಳಿ ತುಂಬಾ ಮುಖ್ಯ. ಯಾಕಂದರೆ ಕೆಸುವಿನೆಲೆ ಸ್ವಲ್ಪ ತುರಿಕೆ ಸ್ವಭಾವದಾಗಿರೋದ್ರಿಂದ ಹುಳಿ ಸರಿ ಪ್ರಮಾಣದಲ್ಲಿ ಬಿದ್ದರೆ ಮಾತ್ರ ಅದರ ತುರಿಕೆ ಅಂಶ ಕಮ್ಮಿಯಾಗಿ ಏನೇನು ಸಮಸ್ಯೆ ಆಗಲ್ಲ. ಹುಳಿ ಜೊತೆ ಇರೋದು ಬೆಲ್ಲ. ಅದು ನಾನು ಅಂಗಡಿಯಿಂದ ಬೆಲ್ಲ ತಂದು ಅದನ್ನು ಚೆನ್ನಾಗಿ ಪಾಕ ಮಾಡಿ ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದು ಒಂದು ಡಬ್ಬಿಲಿ ತುಂಬಿಟ್ಕೊಳ್ತೀನಿ. ಅದನ್ನೇ ನಾನು ಕುಕ್ಕಿಂಗ್ಗೆ ಯೂಸ್ ಮಾಡ್ತೀನಿ. ತೆಂಗಿನೆಣ್ಣೆಯಲ್ಲಿ ಮಸಾಲೆ ಹುರ್ಕೊಡೋದ್ರಿಂದ ಚೆನ್ನಾಗಿ ಅರೋಮೆಟಿಕ್ಕಾಗಿ ಮಸಾಲೆ ಬರುತ್ತೆ. ಯೂಶ್ವಲಿ ಕರಿ ಕೆಸುವಿನೆಲೆ ಮತ್ತು ಮರ ಕೆಸುವಿನೆಲೆಯಿಂದ ಪತ್ರೊಡೆ ಮಾಡ್ತಾರೆ. ಸಮ್ಟೈಮ್ಸ್ ಕೆಲವರು ಕ್ಯಾಬೇಜಲ್ಲೂ ಮಾಡ್ತಾರೆ ಅವೈಲೇಬಲ್ ಇಲ್ಲದಿದ್ದರೆ. ನಮ್ಮನೇಲಿ ಎಲ್ಲರಿಗೂ ಕರಿ ಕೆಸುವಿನೆಲೆಯಿಂದ ಮಾಡಿದ ಪತ್ರೊಡೆ ತುಂಬಾ ಇಷ್ಟ. ಆದ್ದರಿಂದ ನಾನು ಅದನ್ನೇ ಜಾಸ್ತಿಯಾಗಿ ಮಾಡ್ತೀನಿ. ಮಸಾಲೆ ಎಲ್ಲ ಫ್ರೈ ಆದ ನಂತರ ಹೀಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನೀಟಾಗಿ. ಅಕ್ಕಿನ ಒಂದು 3 ತಾಸು ನೆನೆ ಹಾಕಿದರೆ ಸಾಕು. ಎಲ್ಲ ನೀಟಾಗಿ ರುಬ್ಕೊಂಡು ನೈಸಾಗಿ ಅದಕ್ಕೆ ಅರಿಶಿಣ ಹುಡಿ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ನಮ್ಮದು ಹಿಟ್ಟು ರೆಡಿ ಆಗುತ್ತೆ, ಪತ್ರೊಡೆಗೆ ಬೇಕಾದ ಹಿಟ್ಟು. ಆ್ಯಕ್ಚುಲಿ ಇದೊಂದು ಲಾಂಗ್ ಪ್ರೊಸೆಸ್ ಪತ್ರೊಡೆ, ಒಂದು 1.5 hours ಬೇಕು ಶುರು ಮಾಡಿದರೆ. ಆದ್ದರಿಂದ ಹಿಂದಿನ ದಿವಸ ಹಿಟ್ಟು ರೆಡಿ ಮಾಡಿಕೊಂಡು ಎಲೆ ರೆಡಿ ಮಾಡಿಕೊಂಡು ಇಟ್ಟರೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಏನೂ ಆಗೋಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಹೀಗೆ ಸ್ಪ್ರೆಡ್ ಮಾಡಿ ಫೋಲ್ಡ್ ಮಾಡಿ ಇಡುವಂಥದ್ದು ಮಾಡಿದರೆ ಸ್ವಲ್ಪ ಈಸಿ ಅನಿಸುತ್ತೆ, ಪ್ರೊಸೆಸ್ ಸ್ಪ್ಲಿಟ್ ಆಗೋದ್ರಿಂದ. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಮಾಡಿದರೆ 1.5-2 ಗಂಟೆ ಬೇಕು. ಮೊದಲು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಹೋಗ್ತಾ ಹೋಗ್ತಾ ಈಸಿಯಾಗಿ ಆರಾಮಾಗಿ ಎಲ್ಲ ಆಗುತ್ತೆ. ಚೆನ್ನಾಗಿ ಮಸಾಲೆನ ಸ್ಪ್ರೆಡ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ತುರಿಕೆ ಆಗೋಲ್ಲ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಪತ್ರೊಡೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು, ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥ ತಿನಿಸಿದು. ಹೀಗೆ ಚೆನ್ನಾಗಿ ಹಬೆ ಬರ್ಸ್ಕೊಳ್ಬೇಕು. ಒಂದು 35 to 40 minutes ಬೇಕೇ ಬೇಕು ಬೇಯಲಿಕ್ಕೆ, ಒಮ್ಮೆ ಇಟ್ಟಾದ ನಂತರ ಹೈ ಫ್ಲೇಮಲ್ಲಿ. ಹೀಗೇ ಕಡುಬನ್ನ ತೆಗೆದು ತೆಂಗಿನೆಣ್ಣೆಗೆ ಮುಟ್ಟಿಸಿ ತಿನ್ನುವ ಕ್ರಮ ತುಂಬ ಕಡೆ ಇದೆ. ಆದರೆ ನಾನು ಬೇಸಿಕಲಿ ಉಡುಪಿಯವಳಾಗಿರೋದ್ರಿಂದ ನಮ್ಮಾಚೆ ಈ ಥರ ಒಗ್ಗರಣೆ ಹಾಕ್ತಾರೆ. ಸ್ವಲ್ಪ ಸಿಹಿ ಕಡೆ ಒಲವು ಜಾಸ್ತಿ ನಮಗೆ. ಆದ್ದರಿಂದ ಹಸಿಮೆಣಸು ಬೆಲ್ಲ ಎರಡೂ ಈಕ್ವಲ್ ಪ್ರಮಾಣದಲ್ಲಿ ಬೀಳ್ತದೆ ಒಗ್ಗರಣೆಗೆ. ಅದರಿಂದ ಅದು ತುಂಬಾ ಟೇಸ್ಟಿಯರ್ ಆಗಿರ್ತದೆ. ಪತ್ರೊಡೆಗೆ ಆ್ಯಕ್ಚುಲಿ ಮಾಡುವಾಗನೇ ಹಿಟ್ಟಿಗೆ ನಾವು ಬೆಲ್ಲ ಹಾಕಿರ್ತೀವಿ, ಆದರೂ ನಮಗದು ಸಾಕಾಗಲ್ಲ, ಸಿಹಿ ಇನ್ನೂ ಜಾಸ್ತಿ ಬೇಕು ಅಂತೇಳಿ ಹೀಗೆ ಒಗ್ಗರಣೆಗೂ ಬೆಲ್ಲ ಹಾಕ್ಕೊಳ್ತೀವಿ. ನಾನು ಪತ್ರೊಡೆಯನ್ನು ಪಾತ್ರೆಯಿಂದ ತೆಗೆದು ಹೊರಗೆ ಕಟಿಂಗ್ ಮಣೆ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಆರಲಿ ಅಂತ, ಕಟ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಅದನ್ನು ಒಂದು ಸಣ್ಣಕ್ಕೆ ಪನ್ನೀರ್ ಕ್ಯೂಬ್ಸ್ ಆ ಶೇಪಿಗೆ, ಆ ಸೈಜಿಗೆ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ಪತ್ರೊಡೆ ರೆಡಿ ಆಗುತ್ತೆ. ಒಗ್ಗರಣೆಗೆ ಬೆಲ್ಲ ಹಾಕಿದ ನಂತರ ಅದು ಸ್ವಲ್ಪ ಪಾಕ ಬರೋವರೆಗೆ ವೆಯ್ಟ್ ಮಾಡಬೇಕು. ಆವಾಗ ಈ ತೆಂಗಿನಕಾಯಿ, ಬೆಲ್ಲ, ಮೆಣಸು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬಾಂಡಿಂಗ್ ಆಗಿ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಸಿಹಿ ಇಷ್ಟ ಇಲ್ಲದವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ, ಈ ಥರ ಸಿಹಿನ. ಯಾಕಂದರೆ ಖಾರನೂ ಬಿದ್ದಿರುತ್ತಲ್ವ, ಆದ್ದರಿಂದ ಒಮ್ಮೆ ನೀವು ಈ ಥರ ಒಗ್ಗರಣೆ ಮಾಡೋರಲ್ಲದಿದ್ದರೆ ಒಮ್ಮೆ ಮಾಡಿ ಟ್ರೈ ಮಾಡಿ. ಇನ್ನು ಪತ್ರೊಡೆನ ನಾನಿವತ್ತು ಎಲೆಗೆ ಮಸಾಲೆ ಸ್ಪ್ರೆಡ್ ಮಾಡಿದೆ, ಫೋಲ್ಡ್ ಮಾಡಿ. ಕೆಲವರು ಎಲೆನ ಕಟ್ ಮಾಡಿಕೊಂಡು ಮಸಾಲೆಗೇ ಹಾಕಿ ಅದನ್ನು ಕಲಿಸ್ಕೊಂಡು ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಬೇಯಿಸಿ ಅದನ್ನು ಈ ಥರ ಒಗ್ಗರಣೆ ಮಾಡಿ ತಿಂತಾರೆ. ಅಥವಾ ಅದನ್ನು ಹಾಗೆ ಕಡುಬು ತಿಂತೀವಲ್ಲ ನಾವು, ಈ ಹಲಸಿನ ಹಣ್ಣಿದ್ದೆಲ್ಲ ಕಡುಬು ಮಾಡ್ತೀವಲ್ಲ, ಅದೇ ಥರ ಅದನ್ನು ತೆಂಗಿನೆಣ್ಣೆಗೆ ಮುಡ್ಸ್ಕೊಂಡು ಹಾಗೆ ತಿಂತಾರೆ. ನನಗಿದು ಆ್ಯಕ್ಚುಲಿ ಈಸಿಯೆಸ್ಟ್ ಮೆಥಡ್. ಹೀಗೆ ಎಲೆ ಮೇಲೆ ಸ್ಪ್ರೆಡ್ ಮಾಡುವಂಥದ್ದು ಸುಲಭ ಅನಿಸುತ್ತೆ. ಇಲ್ಲಾಂದರೆ ಬಾಳೆ ಎಲೆ ಕೊಯ್ಬೇಕು, ಅದನ್ನು ಬಾಡಿಸ್ಬೇಕು, ಅದನ್ನು ತೊಳಿಬೇಕು, ಎಲ್ಲ ತುಂಬ ದೊಡ್ಡ ಪ್ರೊಸೆಸ್, ಅದು ಲಾಂಗ್ ಆಗ್ತದೆ ಇನ್ನೂ ಕೂಡ. ಸೊ ಇದು ಈಸಿಯರ್, ಆದ್ದರಿಂದ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ ಹೆಚ್ಚಾಗಿ. ನೋಡಿ, ಹೀಗೆ ಸ್ವಲ್ಪ ಆರಿತ್ತು, ಕಟ್ ಮಾಡಿಕೊಂಡೆ. ಏನು ತುಂಬ ಬಿಸಿ ಅನಿಸಲ್ಲ ಕೈಗೆ. ಈಗ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ನಮ್ಮ ಪತ್ರೊಡೆ ರೆಡಿ ಆಗ್ತದೆ. ಮಕ್ಕಳಿಗೆ ಟಿಫಿನ್ಗೂ ಕೂಡ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.